ಹಾಯ್ ನಮಸ್ಕಾರ, ಕಮನ ಸಂಚಿಕೆ ಸ್ವಾಗತ. ನಾನು ಪ್ರಸಾದ್. ಭೂಮಿಯ ಮೇಲೆ ಅತ್ಯಂತ ಚಳಿ ಇರುವ ಸ್ಥಳ. ಭೂಮಿಯ ಮೇಲಿನ ಅತ್ಯಂತ ಶೀತಲ ಪ್ರದೇಶವೆಂದರೆ ಅಂಟಾರ್ಟಿಕಾದ ಪೂರ್ವ ಪ್ರಸ್ಥಭೂಮಿ. ಈ ಪ್ರದೇಶವು ಧ್ರುವ ಪ್ರದೇಶದಲ್ಲಿದ್ದು ಅತ್ಯಂತ ಎತ್ತರದಲ್ಲಿದೆ ಮತ್ತು ಇಲ್ಲಿನ ಸೂರ್ಯನ ಬೆಳಕು ಅತ್ಯಂತ ಕಡಿಮೆ ತೀವ್ರತೆಯನ್ನು ಹೊಂದಿರುತ್ತೆ. ವಿಜ್ಞಾನಿಗಳು ಉಪಗ್ರಹದ ದತ್ತಾಂಶಗಳನ್ನು ಮತ್ತು ಹವಾಮಾನ ಮಾಪನಗಳನ್ನು ಬಳಸಿ ಈ ಪ್ರದೇಶದಲ್ಲಿ ದಾಖಲಾದ ಕನಿಷ್ಠ ತಾಪಮಾನವನ್ನು ಅಂದಾಜಿಸಿದ್ದಾರೆ. ಇಲ್ಲಿನ ತಾಪಮಾನವು -93.2 ಡಿಗ್ರಿ ಸೆಲ್ಸಿಯಸ್ ಅಥವಾ -135.8 ಡಿಗ್ರಿ ಫ್ಯಾರನೀಟ್ವರೆಗೂ ಇಳಿಯುತ್ತದೆ ಎಂದು ಗುರುತಿಸಲಾಗಿದೆ. ಈ ತಾಪಮಾನವು ಮಂಗಳ ಗ್ರಹದ ಮೇಲ್ಮೈಯಲ್ಲಿನ ಚಳಿಗಿಂತಲೂ ಹೆಚ್ಚು ಮತ್ತು ಸೌರವ್ಯೂಹದ ಹೊರಗಿನ ಕೆಲವು ಪ್ರದೇಶಗಳಿಗಿಂತಲೂ ಹೆಚ್ಚು ಶೀತವಾಗಿದೆ. ಈ ಅತಿ ಕಡಿಮೆ ತಾಪಮಾನವು ಗಾಳಿಯಲ್ಲಿನ ತೇವಾಂಶವನ್ನು ಸಂಪೂರ್ಣವಾಗಿ ಹೆಪ್ಪುಗಟ್ಟಿಸಿ ಯಾವುದೇ ರೀತಿಯ ಜೀವಿತ ವಾತಾವರಣವನ್ನು ಅಸಾಧ್ಯವಾಗಿಸುತ್ತದೆ. ಇದು ನಿಜಕ್ಕೂ ಭೂಮಿಯ ಮೇಲಿನ ಹಿಮ ನರಕದಂತಿದ್ದು, ವಿಜ್ಞಾನಿಗಳು ಹವಾಮಾನ ಬದಲಾವಣೆ ಮತ್ತು ಗ್ರಹಗಳ ವಾತಾವರಣ ಅಧ್ಯಯನ ಮಾಡಲು ಇದನ್ನು ಬಳಸ್ತಾರೆ. ಮೌನಕೇಯ ಪರ್ವತವೇ ನಿಜವಾದ ವಿಶ್ವದ ಎತ್ತರವಾದ ಪರ್ವತ. ಸಾಮಾನ್ಯವಾಗಿ ವಿಶ್ವದ ಎತ್ತರದ ಪರ್ವತವೆಂದರೆ ಮೌಂಟ್ ಎವರೆಸ್ಟ್ ಎಂದು ಪರಿಗಣಿಸಲಾಗುತ್ತದೆ. ಇದು ಸಮುದ್ರ ಮಟ್ಟದಿಂದ 8,848.86 ಮೀಟರ್ ಅಂದರೆ 29,031.7 ಅಡಿ ಎತ್ತರದಲ್ಲಿದೆ. ಆದರೆ ಹವಾಯಿಯಲ್ಲಿರುವ ಮೌನಕೇಯ ಎಂಬ ಜ್ವಾಲಾಮುಖಿ ಪರ್ವತದ ಎತ್ತರವನ್ನು ಅದರ ತಳದಿಂದ ಅಳತೆ ಮಾಡಿದರೆ ಅದು ಎವರೆಸ್ಟ್ಗಿಂತಲೂ ಎತ್ತರವಾಗಿದೆ. ಮೌನಕೇಯ ಜ್ವಾಲಾಮುಖಿಯ ಒಂದು ದೊಡ್ಡ ಭಾಗವು ಪೆಸಿಫಿಕ್ ಸಾಗರದ ಅಡಿಯಲ್ಲಿ ಮುಳುಗಿದೆ. ಸಮುದ್ರ ಮಟ್ಟದಿಂದ ಇದರ ಶಿಖರವು 4,207 ಮೀಟರ್ ಅಂದರೆ 13,803 ಅಡಿ ಎತ್ತರದಲ್ಲಿದೆ. ಆದರೆ ಇದರ ತಳವು ಸಮುದ್ರದ ತಳದಲ್ಲಿ ಸುಮಾರು 6,000 ಮೀಟರ್ ಅಂದರೆ 19,700 ಅಡಿ ಆಳದಲ್ಲಿದೆ. ಹೀಗಾಗಿ ಇದರ ಒಟ್ಟು ಎತ್ತರವನ್ನು ಸಮುದ್ರದ ತಳದಿಂದ ಅಳೆದರೆ ಅದು ಸುಮಾರು 10,200 ಮೀಟರ್ ಅಂದರೆ 33,500 ಅಡಿ ಆಗುತ್ತದೆ. ಇದು ಮೌಂಟ್ ಎವರೆಸ್ಟ್ಗಿಂತ ಸುಮಾರು 1.3 ಕಿಲೋಮೀಟರ್ನಷ್ಟು ಹೆಚ್ಚು ಎತ್ತರವಾಗಿದೆ. ಈ ಪರ್ವತದ ಶಿಖರಗಳಲ್ಲಿ ಹಲವಾರು ಪ್ರಮುಖ ಖಗೋಳ ವೀಕ್ಷಣಾಲಯಗಳನ್ನು ಸ್ಥಾಪಿಸಲಾಗಿದೆ, ಯಾಕೆಂದರೆ ಅದರ ಎತ್ತರ ಮತ್ತು ಶುದ್ಧ ವಾತಾವರಣವು ಆಕಾಶ ವೀಕ್ಷಣೆಗೆ ಸೂಕ್ತವಾಗಿದೆ. ಆಕ್ಟೋಪಸ್ಗೆ 3 ಹೃದಯಗಳಿವೆ. ಆಕ್ಟೋಪಸ್ ಸಾಗರದ ಅತ್ಯಂತ ಆಕರ್ಷಕ ಮತ್ತು ವಿಶಿಷ್ಟ ಜೀವಿಗಳಲ್ಲಿ ಒಂದಾಗಿದೆ. ಇವುಗಳ ದೇಹ ರಚನೆಯು ಸಾಮಾನ್ಯವಾಗಿದೆ ಮತ್ತು ಅವುಗಳ ರಕ್ತ ಪರಿಚಲನಾ ವ್ಯವಸ್ಥೆಯು ವಿಶೇಷವಾಗಿ ಗಮನಾರ್ಹವಾಗಿದೆ. ಆಕ್ಟೋಪಸ್ಗೆ ಬರೋಬ್ಬರಿ 3 ಹೃದಯಗಳಿವೆ. ಇದರಲ್ಲಿ 2 ಹೃದಯಗಳು ಬ್ರಾಂಕಿಯಲ್ ಹೃದಯಗಳು. ಈ 2 ಹೃದಯಗಳು ಆಕ್ಟೋಪಸ್ನ ಗಿಲ್ಗಳಿಗೆ ರಕ್ತವನ್ನು ಪಂಪ್ ಮಾಡ್ತವೆ. ಅಲ್ಲಿ ರಕ್ತವು ಆಮ್ಲಜನಕವನ್ನು ಹೀರಿಕೊಳ್ಳುತ್ತದೆ. 3ನೇ ಹೃದಯವನ್ನು ವ್ಯವಸ್ಥಿತ ಹೃದಯ ಎಂದು ಕರೆಯಲಾಗುತ್ತೆ. ಇದು ಆಮ್ಲಜನಕಯುಕ್ತ ರಕ್ತವನ್ನು ದೇಹದ ಉಳಿದ ಭಾಗಗಳಿಗೆ ಅಂದರೆ ಮೆದುಳು, ಅಂಗಗಳು ಮತ್ತು ಸ್ನಾಯುಗಳಿಗೆ ಪೂರೈಸುತ್ತದೆ. ಈ 3 ಹೃದಯಗಳ ವ್ಯವಸ್ಥೆಯು ಆಕ್ಟೋಪಸ್ಗಳು ತಮ್ಮ ಸ್ನಾಯುಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಮತ್ತು ಹೆಚ್ಚಿನ ಶಕ್ತಿಯ ಚಟುವಟಿಕೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ, ವಿಶೇಷವಾಗಿ ಬೇಟೆಯಾಡುವಾಗ ಮತ್ತು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳುವಾಗ. ಕಪ್ಪು ರಂಧ್ರಗಳು ಬೆಳಕನ್ನು ಕೂಡ ತಪ್ಪಿಸಿಕೊಳ್ಳಲು ಬಿಡದಷ್ಟು ಪ್ರಬಲ ಗುರುತ್ವಾಕರ್ಷಣೆ ಹೊಂದಿವೆ ಎಂದು ನಮಗೆ ತಿಳಿದಿದೆ. ಆದರೆ ಅವು ಸಂಪೂರ್ಣವಾಗಿ ನಿಶ್ಶಬ್ದವಾಗಿರುತ್ತವೆ ಎಂದು ನಮಗೆ ಅನಿಸಬಹುದು. ಆದರೆ ನಾಸಾ ನಡೆಸಿದ ಅಧ್ಯಯನಗಳು ಅನಿರೀಕ್ಷಿತ ಫಲಿತಾಂಶವನ್ನು ನೀಡಿವೆ. ಪರ್ಸಿಯಸ್ ಗ್ಯಾಲಕ್ಸಿ ಕ್ಲಸ್ಟರ್ನ ಮಧ್ಯದಲ್ಲಿರುವ ಕಪ್ಪು ರಂಧ್ರದಿಂದ ವಿಜ್ಞಾನಿಗಳು ಧ್ವನಿ ತರಂಗಗಳನ್ನು ಪತ್ತೆ ಹಚ್ಚಿದ್ದಾರೆ. ಈ ಧ್ವನಿ ತರಂಗಗಳು ಕಪ್ಪು ರಂಧ್ರದಿಂದ ಹೊರಹೊಮ್ಮುವ ಅನಿಲ ಜೆಟ್ಗಳು ಸುತ್ತಮುತ್ತಲಿನ ಅನಿಲವನ್ನು ಕಂಪಿಸುವಂತೆ ಮಾಡುವುದರಿಂದ ಉಂಟಾಗುತ್ತವೆ. ಇದು ಸೌರವ್ಯೂಹದಲ್ಲಿ ಇದುವರೆಗೆ ಪತ್ತೆಯಾದ ಅತಿದೊಡ್ಡ ಸ್ಫೋಟವನ್ನು ಪ್ರತಿನಿಧಿಸುತ್ತದೆ. ಈ ಧ್ವನಿಯು ಬ್ರಿ ಶ್ರೇಣಿಯ ಪಿಚ್ಚನ್ನು ಹೊಂದಿದೆ, ಆದರೆ ಇದು ಮಾನವ ಕಿವಿಗಳಿಗೆ ಕೇಳಿಸುವುದಿಲ್ಲ, ಯಾಕೆಂದರೆ ಇದರ ಕಂಪನ ಆವರ್ತನ ಅತ್ಯಂತ ಕಡಿಮೆ. ಇದು ಮಾನವ ಕಿವಿ ಕೇಳಿಸುವ ಅತ್ಯಂತ ಕಡಿಮೆ ಪಿಚ್ಗಿಂತ ಲಕ್ಷಾಂತರ ಪಟ್ಟು ಕಡಿಮೆ. ಆದರೂ ಇದು ಕಪ್ಪು ರಂಧ್ರಗಳು ಸಂಪೂರ್ಣವಾಗಿ ನಿಶ್ಶಬ್ದವಾಗಿರುವುದಿಲ್ಲ ಮತ್ತು ಅವು ತಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ಸಂವಹನ ನಡೆಸುತ್ತವೆ ಎಂಬುದಕ್ಕೆ ಆಶ್ಚರ್ಯಕರ ಸಾಕ್ಷಿಯಾಗಿದೆ. ಸಮುದ್ರದಲ್ಲಿ 80% ಭಾಗವನ್ನು ಮಾನವರು ಇನ್ನೂ ಅನ್ವೇಷಿಸಿಲ್ಲ. ನಮ್ಮ ಗ್ರಹದ ಮೇಲ್ಮೈಯ ಸುಮಾರು 71% ಭಾಗವನ್ನು ನೀರು ಆವರಿಸಿದೆ. ಆದರೆ ಈ ವಿಶಾಲವಾದ ಸಮುದ್ರದ ಆಳದಲ್ಲಿ ಏನಿದೆ ಎಂಬುದರ ಬಗ್ಗೆ ಮಾನವರಿಗೆ ಇನ್ನೂ ಹೆಚ್ಚಿನ ಅರಿವಿಲ್ಲ. ವಾಸ್ತವವಾಗಿ ಸಮುದ್ರದ 80%ಗಿಂತಲೂ ಹೆಚ್ಚು ಭಾಗವನ್ನು ಮಾನವರು ಇದುವರೆಗೆ ಅನ್ವೇಷಿಸಿಲ್ಲ ಅಥವಾ ನಕ್ಷೆ ಮಾಡಿಲ್ಲ. ಇದರ ಸಮುದ್ರದ ಆಳವು ಅತ್ಯಂತ ತೀವ್ರವಾದ ಪರಿಸರವಾಗಿದ್ದು, ಅಲ್ಲಿ ತೀವ್ರ ಒತ್ತಡ, ಶೂನ್ಯ ಬೆಳಕು ಮತ್ತು ಅತಿ ಕಡಿಮೆ ತಾಪಮಾನವಿರುತ್ತದೆ. ಈ ಪರಿಸ್ಥಿತಿಗಳು ಸಮುದ್ರದ ಆಳವನ್ನು ಅನ್ವೇಷಿಸುವುದನ್ನು ಅತ್ಯಂತ ಕಷ್ಟಕರವಾಗಿಸಿವೆ. ಆದಾಗ್ಯೂ ವಿಜ್ಞಾನಿಗಳು ಸುಧಾರಿತ ತಂತ್ರಜ್ಞಾನಗಳಾದ ರಿಮೋಟ್ ಆಪರೇಟ್ ವೆಹಿಕಲ್ಸ್ ಮತ್ತು ಸ್ವಾಯತ್ತ ಅಂಡರ್ ವಾಟರ್ ವೆಹಿಕಲ್ಸ್ ಬಳಸಿ ನಿರಂತರವಾಗಿ ಸಮುದ್ರದ ಆಳವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಹೊಸ ಜಾತಿಯ ಜೀವಿಗಳು, ಅಸಾಮಾನ್ಯ ಪರಿಸರ ವ್ಯವಸ್ಥೆಗಳು ಮತ್ತು ಭೂವೈಜ್ಞಾನಿಕ ಲಕ್ಷಣಗಳನ್ನು ಸಮುದ್ರದ ಆಳದಲ್ಲಿ ಕಂಡುಹಿಡಿಯಲಾಗ್ತಾ ಇದೆ. ಇದು ಸಮುದ್ರದ ಜೀವವೈವಿಧ್ಯತೆಯ ಮತ್ತು ಅಜ್ಞಾತ ರಹಸ್ಯಗಳ ನಿಧಿಯಾಗಿದೆ ಎಂಬುದನ್ನು ತೋರಿಸ್ತಾ ಇದೆ. ಬ್ರಹ್ಮಾಂಡದಲ್ಲಿ ಅನೇಕ ವಿಚಿತ್ರ ಮತ್ತು ಅನಿರೀಕ್ಷಿತ ವಿದ್ಯಮಾನಗಳನ್ನು ಸಂಭವಿಸ್ತಾ ಇರ್ತವೆ. ಅದರಲ್ಲಿ ಒಂದು ವಜ್ರದ ಮಳೆ.
ನಮ್ಮ ಸೌರವ್ಯೂಹದ ಹೊರಗ್ರಹಗಳಾದ ನೆಪ್ಚೂನ್ ಮತ್ತು ಯುರೇನಸ್ನಲ್ಲಿ ಇಂತಹ ಅದ್ಭುತ ಮಳೆ ಬೀಳ್ತಾ ಇರುತ್ತೆ ಮತ್ತು ಪ್ರಯೋಗಾಲಯದಲ್ಲಿ ಇದರ ಪ್ರಾಯೋಗಿಕ ಪುರಾವೆಗಳನ್ನು ಕಂಡುಕೊಂಡಿದ್ದಾರೆ. ಈ ಗ್ರಹಗಳು ಮೀಥೇನ್, ಅಮೋನಿಯಾ ಮತ್ತು ನೀರಿನಂತಹ ಅಂಶಗಳಿಂದ ಸಮೃದ್ಧವಾಗಿರುವ ದೈತ್ಯ ಗ್ರಹಗಳಾಗಿವೆ. ಅವುಗಳ ವಾತಾವರಣದ ಆಳದಲ್ಲಿ ತೀವ್ರವಾದ ಒತ್ತಡ ಮತ್ತು ಉಷ್ಣತೆಯೂ ಇರುತ್ತದೆ. ಈ ತೀವ್ರ ಪರಿಸ್ಥಿತಿಗಳು ಮೀಥೇನ್ ಅಣುಗಳು ವಿಘಟನೆಗೊಂಡು ಇಂಗಾಲದ ಪರಮಾಣುಗಳಾಗಿ ಬೇರ್ಪಡುತ್ತವೆ. ಈ ಇಂಗಾಲದ ಪರಮಾಣುಗಳು ನಂತರ ಒಟ್ಟಾಗಿ ವಜ್ರದ ಹರಳುಗಳನ್ನು ರೂಪಿಸ್ತವೆ. ಈ ವಜ್ರದ ಹರಳುಗಳು ಗುರುತ್ವಾಕರ್ಷಣೆಯ ಬಲದಿಂದ ಗ್ರಹದ ಆಳಕ್ಕೆ ಇಳಿತವೆ. ವಜ್ರದ ಮಳೆಯಂತೆ ಕೆಳಕ್ಕೆ ಬೀಳ್ತವೆ. ಇದು ಅಕ್ಷರಶಃ ಲಕ್ಷಾಂತರ ಟನ್ಗಳಷ್ಟು ವಜ್ರಗಳು ಈ ಗ್ರಹಗಳಲ್ಲಿ ರೂಪುಗೊಳ್ಳಬಹುದು ಮತ್ತು ಮಳೆಯಾಗಬಹುದು ಎಂದು ಅರ್ಥ. ನಮ್ಮ ದೇಹದಲ್ಲಿ ಇರುವ ಬ್ಯಾಕ್ಟೀರಿಯಾ ಸಂಖ್ಯೆ ನಮ್ಮ ದೇಹದ ಕೋಶಗಳಿಗಿಂತ ಹೆಚ್ಚು. ನಮ್ಮ ದೇಹವು ಕೆಲವು ಮಾನವ ಕೋಶಗಳಿಂದ ಮಾತ್ರ ಮಾಡಲ್ಪಟ್ಟಿಲ್ಲ. ವಾಸ್ತವವಾಗಿ ನಮ್ಮ ದೇಹವು ಒಂದು ಸೂಕ್ಷ್ಮಜೀವಿಗಳ ಸಂಕೀರ್ಣ ಪರಿಸರ ವ್ಯವಸ್ಥೆಯಾಗಿದೆ. ಹಿಂದೆ ನಮ್ಮ ದೇಹದಲ್ಲಿರುವ ಬ್ಯಾಕ್ಟೀರಿಯಾದ ಸಂಖ್ಯೆ ನಮ್ಮ ಮಾನವ ಕೋಶಗಳಿಗಿಂತ 10 ಪಟ್ಟು ಹೆಚ್ಚಾಗಿದೆ ಎಂದು ನಂಬಲಾಗ್ತಾ ಇತ್ತು. ಆದರೆ ಇತ್ತೀಚಿನ ಅಧ್ಯಯನಗಳು ಈ ಅನುಪಾತವನ್ನು ಪರಿಷ್ಕರಿಸಿವೆ. ಪ್ರಸ್ತುತ ಅಂದಾಜಿನ ಪ್ರಕಾರ ಒಬ್ಬ ಸರಾಸರಿ ವ್ಯಕ್ತಿಯ ದೇಹದಲ್ಲಿ ಸುಮಾರು 39 ಟ್ರಿಲಿಯನ್ ಬ್ಯಾಕ್ಟೀರಿಯಾ ಇವೆ. ಆದರೆ ಮಾನವ ದೇಹದ ಕೋಶಗಳ ಸಂಖ್ಯೆ ಸುಮಾರು 30 ಟ್ರಿಲಿಯನ್. ಹೀಗಾಗಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಮಾನವ ಕೋಶಗಳ ಸಂಖ್ಯೆಗೆ ಸಮನಾಗಿರ್ತವೆ ಅಥವಾ ಸ್ವಲ್ಪ ಹೆಚ್ಚಾಗಿರುತ್ತೆ. ಈ ಬ್ಯಾಕ್ಟೀರಿಯಾಗಳು ಮುಖ್ಯವಾಗಿ ನಮ್ಮ ಕರುಳು, ಚರ್ಮ ಮತ್ತು ಬಾಯಿಯಲ್ಲಿ ವಾಸಿಸುತ್ತವೆ. ಅವುಗಳಲ್ಲಿ ಹಲವು ನಮ್ಮ ಆರೋಗ್ಯಕ್ಕೆ ಅತ್ಯಗತ್ಯ. ಉದಾಹರಣೆಗೆ ಕರುಳಿನ ಬ್ಯಾಕ್ಟೀರಿಯಾಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತವೆ, ವಿಟಮಿನ್ಗಳನ್ನು ಉತ್ಪಾದಿಸುತ್ತವೆ ಮತ್ತು ನಮ್ಮ ರೋಗನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ. ಈ ಸೂಕ್ಷ್ಮಜೀವಿಗಳ ಸಮುದಾಯವನ್ನು ಮಾನವ ಮೈಕ್ರೋಬಯಮ್ ಎಂದು ಕರೆಯಲಾಗುತ್ತೆ. ಚಂದ್ರನು ನಿಧಾನವಾಗಿ ಭೂಮಿಯಿಂದ ದೂರವಾಗುತ್ತಾ ಇದೆ. ಚಂದ್ರನು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದ್ದು, ಅದರ ಗುರುತ್ವಾಕರ್ಷಣೆಯು ಭೂಮಿಯ ಮೇಲಿನ ಸಮುದ್ರದ ಅಲೆಗಳು ಮತ್ತು ಜ್ವಾಲಾಮುಖಿ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ಈ ನಿಕಟ ಸಂಬಂಧದ ಹೊರತಾಗಿಯೂ ಚಂದ್ರನು ನಿಧಾನವಾಗಿ ಭೂಮಿಯಿಂದ ದೂರ ಸರಿಯುತ್ತಿದೆ. ಪ್ರತಿ ವರ್ಷ ಚಂದ್ರನು ಭೂಮಿಯಿಂದ ಸುಮಾರು 3.8 ಸೆಂಟಿಮೀಟರ್ಗಳಷ್ಟು, ಅಂದರೆ ಸುಮಾರು 1.5 ಇಂಚು ದೂರವಾಗ್ತಾ ಇದೆ. ಈ ವಿದ್ಯಮಾನಕ್ಕೆ ಚಂದ್ರನ ಹಿಮ್ಮೆಟ್ಟುವಿಕೆ ಎಂದು ಕರೆಯಲಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಭೂಮಿ ಮತ್ತು ಚಂದ್ರನ ನಡುವಿನ ಗುರುತ್ವಾಕರ್ಷಣೆಯ ಸಂವಹನ. ಭೂಮಿಯ ತಿರುಗುವಿಕೆಯು ಸಮುದ್ರದ ಅಲೆಗಳನ್ನು ಚಂದ್ರನಿಗಿಂತ ಸ್ವಲ್ಪ ಮುಂದಕ್ಕೆ ತಳ್ಳುತ್ತದೆ. ಈ ಉಬ್ಬರ ಅಲೆಗಳ ಗುರುತ್ವಾಕರ್ಷಣೆಯು ಚಂದ್ರನ ಮೇಲೆ ಸ್ವಲ್ಪ ಹೆಚ್ಚುವರಿ ಬಲವನ್ನು ಪ್ರಯೋಗಿಸುತ್ತದೆ. ಇದರಿಂದಾಗಿ ಚಂದ್ರನು ನಿಧಾನವಾಗಿ ಭೂಮಿಯ ಕಕ್ಷೆಯಿಂದ ಹೊರಕ್ಕೆ ಸರಿಯುತ್ತದೆ. ಲಕ್ಷಾಂತರ ವರ್ಷಗಳಲ್ಲಿ ಈ ದೂರ ಭೂಮಿಯ ದಿನದ ಅವಧಿಯ ಮೇಲೆ ಮತ್ತು ಸಮುದ್ರದ ಜ್ವಾರಾಬಟೆಯ ಮಾದರಿಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು. ಮಾನವನ ಮೆದುಳು ದಿನಕ್ಕೆ 50,000ಕ್ಕಿಂತ ಹೆಚ್ಚು ಆಲೋಚನೆಗಳನ್ನು ಉಂಟುಮಾಡುತ್ತದೆ. ಮಾನವನ ಮೆದುಳು ಅತ್ಯಂತ ಸಂಕೀರ್ಣವಾದ ಮತ್ತು ಅದ್ಭುತವಾದ ಅಂಗವಾಗಿದೆ. ಇದು ನಿರಂತರವಾಗಿ ಮಾಹಿತಿಗಳನ್ನು ಸಂಸ್ಮರಿಸುತ್ತದೆ, ನೆನಪುಗಳನ್ನು ಸೃಷ್ಟಿಸುತ್ತದೆ, ಭಾವನೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಆಲೋಚನೆಗಳನ್ನು ಉತ್ಪಾದಿಸುತ್ತದೆ. ವಿಜ್ಞಾನಿಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಮೆದುಳು ದಿನಕ್ಕೆ 50,000ಕ್ಕಿಂತ ಹೆಚ್ಚು ಆಲೋಚನೆಗಳನ್ನು ಉಂಟುಮಾಡಬಹುದು. ಕೆಲವು ಅಂದಾಜಿನ ಪ್ರಕಾರ ಈ ಸಂಖ್ಯೆ ಇನ್ನೂ ಹೆಚ್ಚಿರಬಹುದು. ಈ ಆಲೋಚನೆಗಳಲ್ಲಿ ಆಶ್ಚರ್ಯಕರವಾಗಿ ಸುಮಾರು 70% ನಕಾರಾತ್ಮಕವಾಗಿರುತ್ತವೆ ಅಥವಾ ಆತಂಕಕಾರಿಯಾಗಿರುತ್ತವೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ. ಇದು ನಮ್ಮ ಮೆದುಳಿನ ಒಂದು ಸಹಜ ಸುರಕ್ಷತಾ ಯಾಂತ್ರಿಕತೆಯ ಭಾಗವಾಗಿದೆ. ಪ್ರಾಚೀನ ಕಾಲದಿಂದಲೂ ಮಾನವರು ತಮ್ಮ ಸುತ್ತಮುತ್ತಲಿನ ಅಪಾಯಗಳನ್ನು ಗುರುತಿಸುವ ಮತ್ತು ತಪ್ಪಿಸುವ ಸಾಮರ್ಥ್ಯವನ್ನು ಅವಲಂಬಿಸಿದ್ದಾರೆ. ನಕಾರಾತ್ಮಕ ಆಲೋಚನೆಗಳು ಸಂಭಾವ್ಯ ಅಪಾಯಗಳನ್ನು ಗುರುತಿಸಲು, ಸಮಸ್ಯೆಗಳನ್ನು ವಿಶ್ಲೇಷಿಸಲು ಮತ್ತು ಭವಿಷ್ಯದ ಸವಾಲುಗಳಿಗೆ ಸಿದ್ಧರಾಗಲು ನಮಗೆ ಸಹಾಯ ಮಾಡುತ್ತವೆ. ಇದು ಒಂದು ರೀತಿಯಲ್ಲಿ ನಮ್ಮನ್ನು ರಕ್ಷಿಸುವ ಸಹಜ ಪ್ರವೃತ್ತಿಯಾಗಿದೆ. ಆದಾಗ್ಯೂ ಈ ನಕಾರಾತ್ಮಕ ಆಲೋಚನೆಗಳು ಅತಿಯಾದಾಗ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಕಾಣುವ ಬ್ರಹ್ಮಾಂಡದಲ್ಲಿ ಪ್ರತಿ ಧೂಳಿನ ಕಣಕ್ಕಿಂತಲೂ ಹೆಚ್ಚು ನಕ್ಷತ್ರಗಳಿವೆ ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಖಗೋಳಶಾಸ್ತ್ರಜ್ಞರ ಪ್ರಕಾರ ಕಾಣುವ ಬ್ರಹ್ಮಾಂಡದಲ್ಲಿ ಅಂದಾಜು 200 ಬಿಲಿಯನ್, ಅಂದರೆ 20,000 ಕೋಟಿ ಗ್ಯಾಲಕ್ಸಿಗಳಿವೆ. ಪ್ರತಿಯೊಂದು ಗ್ಯಾಲಕ್ಸಿಯಲ್ಲಿಯೂ ಲಕ್ಷಾಂತರದಿಂದ ಶತಕೋಟಿಗಳಷ್ಟು ನಕ್ಷತ್ರಗಳಿವೆ. ಉದಾಹರಣೆಗೆ ನಮ್ಮ ಕ್ಷೀರಪಥ ಗ್ಯಾಲಕ್ಸಿಯಲ್ಲಿ 100 ಬಿಲಿಯನ್ನಿಂದ 400 ಬಿಲಿಯನ್ ನಕ್ಷತ್ರಗಳಿವೆ ಎಂದು ಅಂದಾಜಿಸಲಾಗಿದೆ. ಈ ಎಲ್ಲ ನಕ್ಷತ್ರಗಳ ಒಟ್ಟು ಸಂಖ್ಯೆಯನ್ನು ಅಂದಾಜು ಮಾಡಿದರೆ ಅದು ಭೂಮಿಯ ಮೇಲಿನ ಮರಳಿನ ಕಣಗಳ ಸಂಖ್ಯೆಗಿಂತ ಅಥವಾ ಪ್ರತಿ ಧೂಳಿನ ಕಣಕ್ಕಿಂತಲೂ ಹೆಚ್ಚು. ಈ ಅದ್ಭುತ ವಾಸ್ತವವು ಬ್ರಹ್ಮಾಂಡದ ಅಪಾರತೆಯನ್ನು ಮತ್ತು ಮಾನವರ ಅರಿವಿಗೆ ಮೀರಿದ ವಿಷಯಗಳ ಅಸ್ತಿತ್ವವನ್ನು ತೋರಿಸುತ್ತೆ. ಇದು ಇಂದಿನ ಫ್ಯಾಕ್ಟ್ ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ, ಹೊಸ ಫ್ಯಾಕ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಜೈ.